KMF ಅಧ್ಯಕ್ಷ ಸ್ಥಾನ ಕೇಳಿದ್ರಿ, ಆದರೆ CM ಸ್ಥಾನನೇ ಸಿಕ್ತು ನಿಮಗೆ. ಹೌದು, ನಾನು ನನ್ನ ಜೀವನದಲ್ಲಿ ಯಾವುದಾದ್ರು ಒಂದು ಬಾರಿ ಯಾವುದಾದ್ರು ಒಂದು ಸ್ಥಾನ ಕೊಡಿ ಅಂತ ಕೇಳಿದರೆ ಅದು KMF ಮಾತ್ರ. ಏನಕ್ಕೆ ಸರ್? ನಾನು ಸುಳ್ಯದಿಂದ ಪುತ್ತೂರಿಗೆ ಬರ್ಬೋದನ್ನು ಕೇಳಲಿಲ್ಲ. MLAಗೆ MLA ಆದ ಮೇಲೆ MP ಮಾಡಿ ಅಂತ ದಕ್ಷಿಣ ಕನ್ನಡ ಕೊಡಗಿಗೂ ನಾನು ಬರಲಿಲ್ಲ. ಆಮೇಲೆ ಅಧ್ಯಕ್ಷ ಸ್ಥಾನ ಮಾಡಿ ಅಂತ ಕೇಳಲಿಲ್ಲ. ಯಾವತ್ತು ಯಾವುದನ್ನು ನಾನು ಕೇಳಲಿಲ್ಲ. ಆದರೆ ಎಲ್ಲವೂ ಕೂಡ ಪಾರ್ಟಿಯವರ ಹೈಡ್. ನಾನು ಅಧ್ಯಕ್ಷ ಸ್ಥಾನ ಆದಮೇಲೆ ನಾನು ಖಾಲಿಯಾಗಿ ಸುಮ್ಮನಿದ್ದೆ. ಅಧ್ಯಕ್ಷ ಸ್ಥಾನ ಆದಮೇಲೆ ನನ್ನನ್ನು ರಾಜ್ಯದಲ್ಲಿ BJPಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾನು ಬರೀ MLC ಆಗಿ ಇಲ್ಲಿದ್ದೆ. ಆಗ ನನ್ನ ಇದಾಗಿ MLC ಆಗಿದ್ದೆ. ಆ ಕಾಲಘಟ್ಟದಲ್ಲಿ ಏನಾಯಿತು ಅಂತ ಹೇಳಿದರೆ KMF ಖಾಲಿ ಆಯಿತು. KMF ನಮ್ಮದೇ ಸರ್ಕಾರ ಇರುವ ಕಾರಣ ನಾವೇ ನಾಮಿನೇಟ್ ಮಾಡಿದವರು ಅಲ್ಲಿ ಡೈರೆಕ್ಟರ್ ಆಗ್ತಾರೆ ಮತ್ತು ಹೆಚ್ಚಿನ ಕಡೆಗಳಲ್ಲಿ ನಮ್ಮದೇ ಇದ್ದ ಕಾರಣ ಅಧ್ಯಕ್ಷರಾಗ್ತಾರೆ. ಆಗ ನಾನು ಯಡಿಯೂರಪ್ಪರಲ್ಲಿ ಕೇಳಿದೆ, ನನಗೆ ದಯವಿಟ್ಟು ಒಂದು KMF ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಕೆಲಸ ಮಾಡ್ತೇನೆ ಅಲ್ಲಿ ಕೂಡ ಚೆನ್ನಾಗಿ, ಆದ ಕಾರಣ ಅದನ್ನು ಕೊಡಿ ಅಂತ. ನನ್ನ ರಾಜಕೀಯ ಜೀವನದಲ್ಲಿ ಏನಾರು ನಾನು ಕೇಳಲಿಲ್ಲ, ಯಾವುದು ಕೇಳದೆ ಸಿಕ್ಕಿದೆ ಅಂತ ಹೇಳುವಂಥದ್ದು ಸುಳ್ಳು. ಒಂದನ್ನು ಕೇಳಿದ್ದೇನೆ, ಅದು KMF ಅಧಿಕಾರ ಕೇಳಿದ್ದೇನೆ. ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದರ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಹೋಗುವಂಥ ಕೆಲಸ ಕಾರ್ಯಗಳಾಯಿತು. ಅದೊಂದೇ ನಾನು ನನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಕೇಳಿರುವಂಥದ್ದು. ಅಂದರೆ ನಾನು ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಅಧಿಕಾರ ಎಲ್ಲ ಬಂತು, ಆದ ಕಾರಣ ನನಗೊಂದು ನೈತಿಕ ಹಕ್ಕಿದೆ ಅದನ್ನು ಕೇಳಲಿಕ್ಕೆ ಅಂತ ಹೇಳುವಂಥ ದೃಷ್ಟಿಕೋನದಲ್ಲಿ ನಾನು ಕೇಳಿದೆ ಅವರಲ್ಲಿ.